ಕಾಲ ಪ್ರಯಾಣ ಈ ಒಂದು ಪದ ಕೇಳಿದ್ರೆ ಸಾಕು ನಮ್ಮ ಕಲ್ಪನೆ ಎಲ್ಲೆಲ್ಲೋ ಹಾರುತ್ತೆ ಅಲ್ವಾ. ಸಮಯದ ಮೂಲಕ ಹಿಂದೆ ಹೋಗೋದು ಅಥವಾ ಮುಂದೆ ಹೋಗೋದು, ಅಬ್ಬಾ, ಈ ಆಲೋಚನೆಯೇ ಎಂಥ ರೋಮಾಂಚನಕಾರಿ. ಸರಿ, ಬನ್ನಿ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ವಿಜ್ಞಾನ ಮತ್ತು ಕಲ್ಪನೆ ಸೇರುವ ಈ ಅದ್ಭುತ ಜಗತ್ತನ್ನ ಒಟ್ಟಿಗೆ ಸುತ್ತಾಡೋಣ. ನೋಡಿ, ನಮ್ಮೆಲ್ಲರ ಮನಸ್ಸಲ್ಲೂ ಎರಡು ಪ್ರಶ್ನೆಗಳು ಯಾವಾಗಲೂ ಕಾಡ್ತಾ ಇರುತ್ತೆ. ಅಯ್ಯೋ, ಹಿಂದೆ ಮಾಡಿದ ಆ ತಪ್ಪುಗಳನ್ನ ಸರಿ ಮಾಡೋಕ್ಕಾಗುತ್ತಾ? ಅಥವಾ ಮುಂದೆ ನಮ್ಮ ಜೀವನದಲ್ಲಿ ಏನಾಗುತ್ತೆ ಅಂತ ತಿಳ್ಕೊಬೋದಾ? ಈ ಎರಡು ಕುತೂಹಲಗಳೇ ಈ ಕಾಲ ಪ್ರಯಾಣ ಅನ್ನೋ ಒಂದು ದೊಡ್ಡ ಕಾನ್ಸೆಪ್ಟ್ ಹುಟ್ಕೊಳ್ಳೋಕ್ಕೆ ಮೂಲ ಕಾರಣ. ನಾವು ಸಾಮಾನ್ಯವಾಗಿ ಟೈಮ್ ಅಂದ್ರೆ ಏನ್ ಅನ್ಕೋತೀವಿ? ಘಂಟೆ, ದಿನ, ವರ್ಷ ಅಂತ ಲೆಕ್ಕ ಹಾಕ್ತೀವಿ. ಆದ್ರೆ ಸಮಯ ಅನ್ನೋದು ಅದಕ್ಕಿಂತ ಎಷ್ಟೋ ದೊಡ್ಡದು. ಅದು ನಮ್ಮ ಇಡೀ ಜೀವನವನ್ನೇ ಹಿಡಿದಿಟ್ಟಿರುವ ಒಂದು ಕಾಣದ ದಾರದ ಹಾಗೆ. ಅದರ ನಿಜವಾದ ಸ್ವರೂಪ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಇವತ್ತಿಗೂ ಸೈಂಟಿಸ್ಟ್ಗಳಿಗೆ ಒಂದು ದೊಡ್ಡ ಚಾಲೆಂಜ್ ಆಗೇ ಉಳಿದಿದೆ. ಸರಿ, ಈ ಥರ ಎಲ್ಲ ಯೋಚನೆ ಮಾಡೋದು ಚೆನ್ನಾಗಿರುತ್ತೆ. ಆದರೆ ಸೈನ್ಸ್ ಏನು ಹೇಳುತ್ತೆ ಇದರ ಬಗ್ಗೆ? ನಿಜವಾಗ್ಲೂ ಇದು ಸಾಧ್ಯನಾ? ಬನ್ನಿ, ವಿಜ್ಞಾನದಲ್ಲಿ ಈಗಾಗಲೇ ಸಾಬೀತಾಗಿರೋ ವಿಷಯಗಳಿಂದ ಹಿಡಿದು ಕೇವಲ ಥಿಯರಿ ಮಟ್ಟದಲ್ಲಿರೋ ಸಾಧ್ಯತೆಗಳವರೆಗೂ ಎಲ್ಲವನ್ನೂ ನೋಡೋಣ. ಈ ಟೈಮ್ ಟ್ರಾವೆಲ್ ಬಗ್ಗೆ ಸೀರಿಯಸ್ ಆಗಿ ಸೈಂಟಿಫಿಕ್ ಚರ್ಚೆ ಶುರುವಾಗಿದ್ದೆ ಇಲ್ಲಿಂದ. 1905ರಲ್ಲಿ ಆಲ್ಬರ್ಟ್ ಐನ್ಸ್ಟೈನ್ ಅಂತೂ ಒಂದು ಕ್ರಾಂತಿಕಾರಕ ಥಿಯರಿ ಕೊಟ್ರು. ಅದೇ ಥಿಯರಿ ಆಫ್ ರಿಲೇಟಿವಿಟಿ. ಇದು ಸಮಯದ ಬಗ್ಗೆ ನಮ್ಮ ಯೋಚನಾ ಲಹರಿಯನ್ನೇ ಪೂರ್ತಿಯಾಗಿ ಬದಲಾಯಿಸಿಬಿಡ್ತು. ಐನ್ಸ್ಟೈನ್ ಥಿಯರಿಯ ಒಂದು ಬಹಳ ಮುಖ್ಯವಾದ ಕಾನ್ಸೆಪ್ಟ್ ಇದು ಕಾಲ ಹಿಗ್ಗುವಿಕೆ ಅಥವಾ ಟೈಮ್ ಡೈಲೇಷನ್. ಇದು ಸುಮ್ಮನೆ ಕಲ್ಪನೆ ಅಲ್ಲ, ವೈಜ್ಞಾನಿಕವಾಗಿ ಪ್ರೂವ್ ಆಗಿರೋ ಸತ್ಯ. ಇದರ ಪ್ರಕಾರ ಒಂದು ವಸ್ತು ತುಂಬಾನೇ ವೇಗವಾಗಿ, ಅಂದ್ರೆ ಹೆಚ್ಚು ಕಡಿಮೆ ಬೆಳಕಿನ ವೇಗದಲ್ಲಿ ಚಲಿಸಿದ್ರೆ ಅದಕ್ಕೆ ಸಮಯ ನಿಧಾನವಾಗಿ ಸಾಗುತ್ತೆ. ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ, ಒಬ್ಬ ವ್ಯಕ್ತಿ ನಾರ್ಮಲ್ ಸ್ಪೀಡ್ನಲ್ಲಿದ್ದಾಗ ಅವ್ರಿಗೆ ಟೈಮ್ ಮಾಮೂಲಾಗಿ ಹೋಗುತ್ತೆ. ಆದ್ರೆ ಅದೇ ವ್ಯಕ್ತಿ ಬೆಳಕಿನ ವೇಗಕ್ಕೆ ಹತ್ತಿರವಾದ ಸ್ಪೀಡ್ನಲ್ಲಿ ಪ್ರಯಾಣ ಮಾಡಿದ್ರೆ ಅವ್ರಿಗೆ ಸಮಯ ನಿಧಾನವಾಗಿ ಚಲಿಸುತ್ತೆ. ಅಂದ್ರೆ ಅವರು ಒಂದ್ ರೀತಿ ಭವಿಷ್ಯಕ್ಕೆ ಪ್ರಯಾಣ ಮಾಡಿದ ಹಾಗೆ ಆಗುತ್ತೆ. ಅಂದಹಾಗೆ ಬರೀ ಸ್ಪೀಡ್ ಅಷ್ಟೇ ಅಲ್ಲ, ಐನ್ಸ್ಟೈನ್ ಹೇಳಿದ ಪ್ರಕಾರ ಅತೀವವಾದ ಗುರುತ್ವಾಕರ್ಷಣೆ ಕೂಡ ಸಮಯವನ್ನ ನಿಧಾನ ಮಾಡಬಲ್ಲದು. ಉದಾಹರಣೆಗೆ ಬ್ಲ್ಯಾಕ್ ಹೋಲ್ಗಳ ಹತ್ರ ಸಮಯ ತುಂಬಾನೇ ಸ್ಲೋ ಆಗಿ ಸಾಗುತ್ತೆ. ಸರಿ, ಇಲ್ಲಿವರೆಗೂ ನೋಡಿದ್ದು ಪ್ರೂವ್ ಆಗಿರೋ ಸೈನ್ಸ್. ಈಗ ಸ್ವಲ್ಪ ಕಲ್ಪನೆ ಥರ ಅನ್ಸೋ ಕಾನ್ಸೆಪ್ಟ್ ಕಡೆ ಹೋಗೋಣ. ವರ್ಮ್ ಹೋಲ್ ಅಂತ ಕೇಳಿದಿರಾ? ಇದು ಸ್ಪೇಸ್ ಮತ್ತು ಟೈಮ್ ಮಧ್ಯೆ ಒಂದು ಶಾರ್ಟ್ಕಟ್, ಒಂದು ಸುರಂಗ ಇದ್ದ ಹಾಗೆ. ಇದು ಬ್ರಹ್ಮಾಂಡದ ಎರಡು ಬೇರೆ ಬೇರೆ ಜಾಗಗಳನ್ನ ಅಥವಾ ಎರಡು ಬೇರೆ ಬೇರೆ ಕಾಲಗಳನ್ನ ಕನೆಕ್ಟ್ ಮಾಡಬಹುದು ಅಂತ ಒಂದು ಥಿಯರಿ ಇದೆ. ಆದ್ರೆ ಒಂದು ವಿಷಯ ನಾವು ನೆನ್ಪಿಟ್ಕೋಬೇಕು, ಟೈಮ್ ಡೈಲೇಷನ್ ಅನ್ನೋದು ನಿಜ ಅಂತ ಸಾಬೀತಾಗಿದೆ. ಆದ್ರೆ ಈ ವರ್ಮ್ ಹೋಲ್ಗಳು ಇನ್ನೂ ಕೂಡ ಕೇವಲ ಥಿಯರಿ ಅಷ್ಟೇ. ಇದನ್ನ ಯಾರೂ ನಿಜವಾಗಿ ನೋಡಿಲ್ಲ ಅಥವಾ ಪತ್ತೆ ಮಾಡಿಲ್ಲ. ನೋಡಿ, ಫ್ಯೂಚರ್ಗೆ ಹೋಗೋದು ಒಂದು ರೀತಿ ಸಾಧ್ಯ ಅಂತ ಅನ್ಸಿದ್ರೂ ಪಾಸ್ಟ್ಗೆ ಅಂದ್ರೆ ಭೂತಕಾಲಕ್ಕೆ ಹೋಗೋದ್ರಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಇದೆ. ಅದೊಂದು ರೀತಿ ತರ್ಕಕ್ಕೆ ಸಿಗದಂಥ ಗೊಂದಲ. ಅದನ್ನೇ ನಾವು ಪ್ಯಾರಡಾಕ್ಸ್ ಅಂತ ಕರೆಯೋದು. ಈ ಪ್ಯಾರಡಾಕ್ಸ್ಗಳಲ್ಲಿ ತುಂಬಾನೇ ಫೇಮಸ್ ಆಗಿರೋದು ಗ್ರ್ಯಾಂಡ್ ಫಾದರ್ ಪ್ಯಾರಡಾಕ್ಸ್. ಅಂದರೆ ಒಬ್ಬ ವ್ಯಕ್ತಿ ಟೈಮ್ ಟ್ರಾವೆಲ್ ಮಾಡಿ ಹಿಂದೆ ಹೋಗಿ ತನ್ನ ಅಜ್ಜ ಅಜ್ಜಿ ಮೀಟ್ ಆಗೋದನ್ನೇ ತಡೆದ್ಬಿಟ್ರೆ ಏನಾಡುತ್ತೆ? ಇದು ಕೇಳಕ್ಕೆ ಸಿಂಪಲ್ ಆಗಿದ್ರೂ ಇದರಲ್ಲಿ ದೊಡ್ಡ ತಲೆನೋವಿದೆ. ಯೋಚನೆ ಮಾಡಿ, ಒಬ್ಬ ವ್ಯಕ್ತಿ ಟೈಮ್ ಟ್ರಾವೆಲ್ ಮಾಡಿ ಹಿಂದೆ ಹೋಗ್ತಾನೆ, ತನ್ನ ಅಜ್ಜ ಅಜ್ಜಿ ಭೇಟಿಯಾಗ್ದಂತೆ ತಡೀತಾನೆ. ಹಾಗಾದ್ರೆ ಏನಾಯ್ತು? ಅವನ ತಂದೆ ಅಥವಾ ತಾಯಿ ಹುಟ್ಟೋದೇ ಇಲ್ಲ. ಆಗ ಅವನೇ ಹುಟ್ಟೋದಿಲ್ಲ. ಒಂದು ವೇಳೆ ಅವನೇ ಹುಟ್ಟಿಲ್ಲ ಅಂದ್ರೆ ಮತ್ತೆ ಟೈಮ್ ಟ್ರಾವೆಲ್ ಮಾಡಿ ಇದನ್ನೆಲ್ಲ ಮಾಡಿದ್ಯಾರು? ನೋಡಿ, ಇದೊಂದು ಮುಗಿಯದ ಗೊಂದಲದ ಚಕ್ರ. ಸೊ ಈ ಎಲ್ಲಾ ಪ್ಯಾರಡಾಕ್ಸ್ಗಳ ಮೂಲ ಸಮಸ್ಯೆ ಏನ್ ಗೊತ್ತಾ? ಭೂತಕಾಲವನ್ನ ಬದಲಾಯಿಸಿದ್ರೆ ಕಾರಣ ಮತ್ತು ಕಾರ್ಯದ ನಡುವಿನ ಸಂಬಂಧವೇ ಹಾಳಾಗಿ ಹೋಗುತ್ತೆ. ಪ್ರತಿಯೊಂದು ಘಟನೆಗೂ ಒಂದು ಕಾರಣ ಇರುತ್ತೆ. ಆ ಕಾರಣವನ್ನೇ ನಾವು ಬದಲಾಯಿಸಿಬಿಟ್ರೆ ನಮ್ಮ ಇಡೀ ವಾಸ್ತವವೇ ಕುಸಿದು ಹೋಗಬಹುದು. ಸರಿ, ಈ ಸೈಂಟಿಫಿಕ್ ಪ್ರಾಬ್ಲಮ್ಸ್ ಎಲ್ಲ ಒಂದ್ ಕಡೆ ಇರ್ಲಿ. ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಟೈಮ್ ಟ್ರಾವೆಲ್ ಅನ್ನೋ ಐಡಿಯಾ ನಮ್ಮೆಲ್ಲರಿಗೂ ಯಾಕೆ ಇಷ್ಟೊಂದು ಇಷ್ಟ ಆಗುತ್ತೆ? ಯಾಕಂದ್ರೆ ಇಲ್ಲಿ ವಿಜ್ಞಾನ ಮತ್ತು ನಮ್ಮ ಕಥೆಗಳು ಒಂದಾಗ್ತವೆ. ಸಿನಿಮಾ ನೋಡಿ, ಕಾದಂಬರಿ ಓದಿ, ಎಲ್ಲದರಲ್ಲೂ ಟೈಮ್ ಟ್ರಾವೆಲ್ ಒಂದು ಹಾಟ್ ಟಾಪಿಕ್. ಇದು ನಮ್ಮೆಲ್ಲರ ಕಲ್ಪನಾ ಶಕ್ತಿಯನ್ನ ಕೆರಳಿಸುತ್ತೆ. ಆಗ ಹೀಗ್ ಮಾಡಬಾರ್ದಿತ್ತು ಅಥವಾ ಹೀಗಾಗಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋ ನಮ್ಮ ಆಸೆಗಳನ್ನೆಲ್ಲ ಈ ಕಥೆಗಳು ಜೀವಂತವಾಗಿಸ್ತವೆ. ಅಂದ್ರೆ ಟೈಮ್ ಟ್ರಾವೆಲ್ ಅನ್ನೋದು ಬರೀ ಸೈನ್ಸ್ ಮಾತ್ರ ಅಲ್ಲ ಅಲ್ವಾ? ಅದು ವಿಜ್ಞಾನ, ಫಿಲಾಸಫಿ ಮತ್ತು ನಮ್ಮ ಅದ್ಭುತ ಕಲ್ಪನಾ ಶಕ್ತಿ ಇವೆಲ್ಲವೂ ಸೇರುವ ಒಂದು ಜಾಗ. ನಮಗ್ ಗೊತ್ತಿರೋ ಸತ್ಯಗಳು, ನಾವು ಕೇಳೋ ಪ್ರಶ್ನೆಗಳು ಮತ್ತೆ ನಾವು ಕಾಣೋ ಕನಸುಗಳು ಎಲ್ಲವೂ ಇಲ್ಲಿ ಒಟ್ಟಿಗೆ ಸೇರ್ತವೆ. ಸೊ ಕೊನೆಗೆ ನಾವು ಒಪ್ಕೊಳ್ಬೇಕಾದ ಒಂದು ಸತ್ಯ ಇದೆ.
ಎಷ್ಟೇ ಥಿಯರಿಗಳು ಬಂದ್ರೂ ಸಮಯದ ನಿಜವಾದ ಸ್ವರೂಪ ಏನು ಅನ್ನೋದು ಇವತ್ತಿಗೂ ವಿಜ್ಞಾನಕ್ಕೆ ಪೂರ್ತಿಯಾಗಿ ಅರ್ಥವಾಗದ ಒಂದು ದೊಡ್ಡ ರಹಸ್ಯವಾಗೇ ಉಳಿದಿದೆ. ಹಾಗಾದ್ರೆ ಮುಂದೊಂದು ದಿನ ನಮ್ಮ ಸೈನ್ಸ್, ನಮ್ಮ ಟೆಕ್ನಾಲಜಿ ಈ ಕಲ್ಪನೆಯನ್ನ ನಿಜವಾಗಿಸಬಹುದಾ? ಈ ಒಂದು ಪ್ರಶ್ನೆಗೆ ಉತ್ತರ ಬಹುಶಃ ಕಾಲವೇ ಕೊಡ್ಬೇಕು. ಅಲ್ಲಿವರೆಗೂ ಯೋಚಿಸ್ತಾ ಇರೋಣ.